ಕಾರ್ಯಕ್ರಮದಲ್ಲಿ ಮಾತನಾಡಿದ ವ್ಯವಸ್ಥಾಪಕ ಹನುಮಂತರಾಯ್, ಇಂದಿನಿಂದಲೇ ನಿಮ್ಮ ಗುರಿಗಳನ್ನು ಹೊಂದಿಸಿಕೊಳ್ಳಬೇಕು ಮತ್ತು ಅವುಗಳನ್ನು ಸಾಧಿಸಲು ಶ್ರಮಿಸಬೇಕು. ಕಷ್ಟಪಟ್ಟು ಕೆಲಸ ಮಾಡುವವರು ಎಂದಿಗೂ ಸೋಲುವುದಿಲ್ಲ ಎಂದು ಮಕ್ಕಳನ್ನು ಹುರಿದುಂಬಿಸಿದರು. ಈ ಜ್ಞಾನಾಮೃತ ಈಗ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ತಗೊಂತ ಇದ್ದೀನಿ, ಮುಂದೆ ಅವರಿಗೆ ಟ್ಯಾಲೆಂಟ್ ಓರಿಯೆಂಟೆಡ್ ಆಗಿ ತಗೊಂತ ಇದ್ದೀನಿ. ಟ್ಯಾಲೆಂಟ್ ಓರಿಯೆಂಟೆಡ್ ಅಂದರೆ ಓನ್ಲಿ ನಾಟ್ ಫಾರ್ ಮಾರ್ಕ್ಸ್ ನೋಡಿ ಅವ್ರನ್ನ ನಾವು ಟ್ಯಾಲೆಂಟನ್ನು ಗುರ್ಸುವಂಥ ಭಾಳಷ್ಟು ಪೇರೆಂಟ್ಸ್ಗಳು ಮಾಡುವುದು ದೊಡ್ಡ ಅಪರಾಧ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಟ್ಯಾಲೆಂಟ್ ಓರಿಯೆಂಟೆಡ್ ಅಂದರೆ ಒಬ್ಬ ಮಗು ಬ್ಯಾಡ್ಮಿಂಟನಲ್ಲಿ ಟ್ಯಾಲೆಂಟ್ ಇರ್ತದೆ, ಒಬ್ಬ ಮಗು ಚೆಸ್ಸಲ್ಲಿ ಟ್ಯಾಲೆಂಟ್ ಇರ್ತದೆ, ಒಂದು ಮಗು ಮ್ಯಾಥ್ಸಲ್ಲಿ ಟ್ಯಾಲೆಂಟ್ ಇರ್ತದೆ, ಒಂದು ಮಗು ಕ್ರಿಕೆಟಲ್ಲಿ ಟ್ಯಾಲೆಂಟ್ ಇರ್ತದೆ. ಅವೆಲ್ಲವನ್ನ ಗುರುತಿಸುವಂಥ ಕೆಲಸನ ಮುಂದೆ ನಾನು ಜ್ಞಾನಾಮೃತ ಶಾಲೆ ಮಾಡುತ್ತೆ ಸರ್ ಅಂತೇಳಿ ಮಲ್ಲೇಶ್ ನನಗೆ ಅವಾರ್ಡ್ ಮಾತಾಡಿದಾಗ ಭಾಳ ರೋಮಾಂಚನ ಅನ್ನಿಸ್ತು. ಏನು ಮಲ್ಲೇಶ್ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅನಿಸ್ತು, ಎಕ್ಸ್ಪೀರಿಯನ್ಸ್ಡ್ ಅಡ್ಮಿನಿಸ್ಟ್ರೇಟರ್ ಥರ ಮಾತಾಡಿಬಿಟ್ಟೆ ನೀವು ಸ್ಕೂಲ್ ಒಳಗಡೆ ಅಂತ ನಾನು ಡಿಸ್ಕಷನ್ ಆಗ್ತಾ ಇತ್ತು. ಪೇರೆಂಟ್ಸ್ಗೆ ಈ ವೇದಿಕೆ ಮೂಲಕ ನಾನು ಕೆಲವು ಸಲಹೆ ಸೂಚನೆಗಳು ಏನಾಗಿದ್ದೀವಿ, ನಾವೆಲ್ಲ ಪೇರೆಂಟ್ಸ್ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದನ್ನ ಹೆಂಗೆ ಕಲ್ಕೊಂಡ್ಬಿಟ್ಟಿದ್ರು, ಭಾಳಷ್ಟು ಟೆಕ್ನಾಲಜಿಕಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಮಕ್ಕಳನ್ನೆಲ್ಲದನ್ನ. ಹೀಗಾಗಿ ನಿಮಗೆ ನೆನಪಿದೆ, ನಿಮ್ಮ ಪೇರೆಂಟ್ಸ್ ನೀವು ಯಾರಿದ್ರಿ ಮಕ್ಕಳು, ನಿಮ್ಮ ಪಪ್ಪ ನಿಮ್ಮ ಮಮ್ಮಿಗೆ ಹೋಗಿ ಕೇಳಿ, ಅವ್ರು ಇವತ್ತಿಗೂ ಕೂಡ 4ನೇ ಕ್ಲಾಸು 3ನೇ ಕ್ಲಾಸ್ ಪದ್ಯನೇ ಹೇಳ್ತಾರೆ. ಯಾಕಂದ್ರೆ ಅವತ್ತು ಅವರಿಗೆ ಮೊಬೈಲ್ ಇರಲಿಲ್ಲ. ಮೊಬೈಲ್ ಏನಾದರೂ ಇದ್ದಿದ್ರೆ. ಅದೇ ಸಮಯದಲ್ಲಿ ಪತ್ರಕರ್ತ ವಿಶ್ವನಾಥ್ ಹೂಗಾರ್ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ, ಇದು ಮಕ್ಕಳ ಕಥೆಗಳ ಮಂಥನ ಅಧಿವೇಶನವಾಗಿತ್ತು ಎಂದು ಸಂತಸ ವ್ಯಕ್ತಪಡಿಸಿ, ಅಧ್ಯಯನದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಿಂದ ಮಕ್ಕಳ ಪ್ರತಿಭೆಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಎಂದು ನಾನು ನಂಬುತ್ತೇನೆ. ಭವಿಷ್ಯದಲ್ಲಿ ಮಕ್ಕಳು ಹೆಚ್ಚಿನ ಎತ್ತರವನ್ನು ತಲುಪಲು ಸಾಧ್ಯವಾಗುತ್ತದೆ ಎಂದರು. ಆ ಬಯಲಾಟದ ನಾಟಕದ ಮಾತುಗಳನ್ನ, ಬಯಲಾಟ ಯಾರು ಆಡ್ತಾರೆ ಸಹಜವಾಗಿ ಅಂತ ಹೇಳಿದ್ರೆ ಅನಕ್ಷರಸ್ಥರು, ಸ್ವಲ್ಪ ಅಕ್ಷರ ಜ್ಞಾನ ಕಡಿಮೆ ಇರತಕ್ಕಂಥವ್ರೆ ಬಯಲಾಟಗಳನ್ನ ಜಾಸ್ತಿ ಆಡ್ತಾರೆ ಹಳ್ಳಿಗಳಲ್ಲಿ. ಅವರಿಗೆ ಮಾತುಗಳನ್ನ ಕಂಠಪಾಠ ಮಾಡಬೇಕು. ಕಂಠಪಾಠ ಮಾಡೋದಕ್ಕೆ ಒಬ್ಬ ಮಾಸ್ಟರ್ನ ಕರೆಸಿರ್ತಾರೆ. ಆ ರೀತಿ ಒಬ್ಬ ಮಾಸ್ತರ್ನ ಕರೆಸಿದ್ರು. ಆ ಮಾಸ್ತರ ಸತತ 1 ತಿಂಗಳ ಪರ್ಯಂತರ ಆ ನಾಟಕದ ಪಾತ್ರಗಳನ್ನ, ಆ ಮಾತುಗಳನ್ನ ಒಬ್ಬೊಬ್ಬರಿಗೆ ತಲೆ ತುಂಬಿಸಿದ್ದ. ಆದ್ರೆ ಆ ಮಾಸ್ತರ್ ಹೇಳಿದ ಮಾತುಗಳನ್ನ, ಆ ನಾಟಕ ಕಲಿಯಕ್ಕೆ ಹೋಗಿರ್ತಾರಲ್ಲ, ಆ ಕಲಿಯಕ್ಕೆ ಹೋದಂಥ ಸಂದರ್ಭದಾಗ ಮಾತ್ರ ಆ ಮಾತುಗಳನ್ನ ಹೇಳೋರು. ಎಲ್ಲರೂ ಮನೆಗೆ ಬಂದರೂ ಮರೆತು ಬಿಡ್ತಿದ್ರು. ಹೀಗಾಗಿ 1 ತಿಂಗಳಾಯಿತು, ನಾಟಕ ಶುರುವಾಯಿತು. ಇವತ್ತು ಸಂಜೆ ನಾಟಕ ಇದೆ. ದೊಡ್ಡ ಈ ಥರ ಇಲ್ಲಿ ವೇದಿಕೆ ಮೇಲೆ ಈ ಥರ ಒಂದು ದೊಡ್ಡ ಸ್ಟೇಜ್ ಹಾಕಿ ನಾಟಕ ಶುರು ಮಾಡಿದ್ರು. ರಾಮಾಯಣ ಕತೆ. ಬೆಳಿಗ್ಗೆ ಮಾಸ್ಟರ್ ಕೇಳ್ತಾನೆ, ಬರೀ ಎಲ್ರು ಅಂತ. ರಿಹರ್ಸಲ್ ಮಾಡಿಸ್ತೀನಿ, ಸಂಜೆ ನಾಟಕ ಇದೆ, ರಿಹರ್ಸಲ್ ಮಾಡಿಸ್ತೀನಿ, ಮತ್ತೆ ನನ್ನ ಮಾನ ಮರ್ಯಾದೆ ಕಳಿಬೇಡ್ರಪ್ಪ, ನೀವು ಬರ್ರಿ ಅಂತ ಎಲ್ಲರನ್ನು ಕರೆದಾಗ ಎಲ್ಲರೂ ಬರ್ತಾರೆ. ಅಲ್ಲಿ ರಾಮಾಯಣದಲ್ಲಿ ಜ್ಞಾನ ಅಮೃತ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಸಂಗೀತ ಎಮ್ಮಟೂರು ನೇತೃತ್ವದಲ್ಲಿ ಎಲ್ಲಾ ಮಕ್ಕಳು ಮತ್ತು ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದರು. ಮತ್ತು ಮುಖ್ಯ ಅತಿಥಿಗಳಾಗಿ ಮುರುಗೇಂದ್ರ ಶಿವಯೋಗಿ, ಬಾಬು ರೆಡ್ಡಿ, ಮಲ್ಲೇಶ್, ಶ್ರೀಮತಿ ನೀಲಮ್ಮ ಸೂಗಪ್ಪ ಮತ್ತು ಅಯ್ಯಪ್ಪ ವಕೀಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಕೃತಜ್ಞತೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು.